ಸ್ನೇಹಿತರೆ, ಇದು ದೃಷ್ಟಿಯಲ್ಲಿ ಅಂದಿನ ಕಾಲದಲ್ಲಿ ಇತಿಹಾಸದ ಈ ಘಟನೆ ಹೇಗೆ ನಡೆದಿರಬಹುದು ಎಂದು ನೋಡುವ ಒಂದು ಸಣ್ಣ ಪ್ರಯತ್ನ. ಇದಕ್ಕೆ ನಿಮ್ಮ ಬೆಂಬಲವಿರಲಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗೆ ಬೆಲ್ ಬಟನ್ ಒತ್ತಿ. ಇದು ವಿಜಯನಗರ, ಇಂದಿನ ಹಾಳು ಹಂಪಿ. 13ನೇ ಶತಮಾನದ ದಕ್ಷಿಣ ಭಾರತದ ಶಕ್ತಿಯ ಕೇಂದ್ರ. ಇದರ ಪವಿತ್ರ ಮಣ್ಣಿನಲ್ಲಿ ಕೃಷ್ಣದೇವರಾಯನ ಜನನವಾಯಿತು. ವಿಜಯನಗರದ ಪ್ರಖ್ಯಾತ ಚಕ್ರವರ್ತಿ ಶ್ರೀ ಕೃಷ್ಣದೇವರಾಯ ತುಳುವ ವಂಶದ ಈ ಮಹಾನ್ ರಾಜನು ತನ್ನ ಆಳ್ವಿಕೆಯಲ್ಲಿ ವಿಜಯನಗರವನ್ನು ಉನ್ನತಿಗೆ ಕೊಂಡೊಯ್ದನು. ಕನ್ನಡ ನಾಡಿನಲ್ಲಿ 3 ರಾಯರಗಂಡ ಕನ್ನಡ ರಾಜ್ಯ ರಮಾರಮಣ ಎಂದೇ ಖ್ಯಾತಿಯಾದವನು 16 ಫೆಬ್ರವರಿ 1471 ರಂದು ಜನಿಸಿದನು. ಕೃಷ್ಣದೇವರಾಯನ ತಂದೆ ತುಳುವ ನರಸ ನಾಯಕ, ತಾಯಿ ನಾಗಲಾಂಬಿಕೆ. ಶ್ರೀಕೃಷ್ಣದೇವರಾಯರು ಕೇವಲ ಶಕ್ತಿಶಾಲಿ ರಾಜನಾಗಿಯಲ್ಲದೆ ಉತ್ತಮವಾಗಿ ಶಿಕ್ಷಣ ಪಡೆದ ಸುಸಂಸ್ಕೃತನೂ ಆಗಿದ್ದನು. ಅವರು ವಿಭಿನ್ನ ಭಾಷೆಗಳ ಜ್ಞಾನ ಹೊಂದಿದ್ದರು ಮತ್ತು ತಾತ್ವಿಕ, ಧಾರ್ಮಿಕ ಹಾಗೂ ರಾಜಕೀಯ ವಿಷಯಗಳಲ್ಲಿ ನಿಪುಣರಾಗಿದ್ದರು. ಕೃಷ್ಣದೇವರಾಯರು ಕನ್ನಡ, ತೆಲುಗು, ಸಂಸ್ಕೃತ ಮತ್ತು ತಮಿಳು ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದ್ದರು. ವೈಷ್ಣವ ಧರ್ಮದಲ್ಲಿ ಪರಿಣತರಾಗಿದ್ದರು. ಶ್ರೀ ವೈಷ್ಣವ ಗುರುಗಳಾದ ವ್ಯಾಸತೀರ್ಥರು ಅವರ ಆಧ್ಯಾತ್ಮಿಕ ಗುರುವಾಗಿದ್ದರು. ಧರ್ಮಶಾಸ್ತ್ರ, ವೇದ, ಉಪನಿಷತ್ತುಗಳ ಕುರಿತು ಅಧ್ಯಯನ ಮಾಡಿದ್ದರು. ಶ್ರೀ ಕೃಷ್ಣದೇವರಾಯರು 1509 ಕ್ರಿಸ್ತಶಕದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪಟ್ಟಾಭಿಷೇಕವಾದರು. ಅವರು ತಮ್ಮ ಸಹೋದರ ವೀರ ನರಸಿಂಹರಾಯರ ನಿಧನಾನಂತರ ವಿಜಯನಗರದ ತೃತೀಯ ತುಳುವ ವಂಶದ ಸಾಮ್ರಾಟನಾಗಿ ಪಟ್ಟದ ಮೇಲೆ ಕೂತರು. ಸಾಮ್ರಾಜ್ಯವನ್ನು ವೈಭವದ ಗರಿಷ್ಠ ಮಟ್ಟಕ್ಕೆ ಒಯ್ಯುವಲ್ಲಿ ಯಶಸ್ವಿಯಾದರು. ಅವರ ಕಾಲಘಟ್ಟವನ್ನು ವಿಜಯನಗರದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಶ್ರೀ ಕೃಷ್ಣದೇವರಾಯನು ವಿಜಯನಗರ ಸಾಮ್ರಾಜ್ಯವನ್ನು ಅತ್ಯುನ್ನತ ಶ್ರೇಣಿಗೆ ತೆಗೆದುಕೊಂಡ ಶಕ್ತಿಶಾಲಿ ರಾಜನಾಗಿದ್ದರು. ಈ ಸಾಧನೆಗೆ ಹಲವಾರು ಮಹತ್ವಪೂರ್ಣ ಯುದ್ಧಗಳನ್ನು ಮಾಡಿ ಜಯಗಳಿಸಬೇಕಾಯಿತು. ಅವನ ಕಾಲದಲ್ಲಿ ಉತ್ತರ ದಕ್ಷಿಣ ದಿಕ್ಕುಗಳಲ್ಲಿ ಅನೇಕ ಯುದ್ಧಗಳು ನಡೆದಿವೆ. ಕೃಷ್ಣದೇವರಾಯನು ತನ್ನ ಸೇನೆಯೊಂದಿಗೆ ರಾಯಚೂರಿನತ್ತ ಹೊರಟು ಬಿಜಾಪುರದ ಆದಿಲ್ ಶಾಹಿಗಳನ್ನು ಎದುರಿಸಿದನು. ಬಲಿಷ್ಠ ಸೇನೆ, ಆಧುನಿಕ ತಂತ್ರಜ್ಞಾನ ಮತ್ತು ಉತ್ತಮ ಸೇನಾ ಆವರಣದ ಮೂಲಕ ಬಿಜಾಪುರ ಸೇನೆಯನ್ನು ಸೋಲಿಸಿದರು. ತೀವ್ರ ಹೋರಾಟದ ನಂತರ ವಿಜಯನಗರ ಸೇನೆ ವಿಜಯಿಯಾಯಿತು. ಈ ಯುದ್ಧದ ನಂತರ ಕೃಷ್ಣದೇವರಾಯರನ್ನು ಆ ಯುವನರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ನೀಡಿ ಗೌರವಿಸಲಾಯಿತು. ಕಾಳಿಂಗ ಯುದ್ಧವು ಶ್ರೀಕೃಷ್ಣದೇವರಾಯನು ಒಡಿಶಾದ ಗಜಪತಿ ಸಾಮ್ರಾಜ್ಯದ ಮೇಲೆ ನಡೆಸಿದ ಅತ್ಯಂತ ಪ್ರಮುಖ ಯುದ್ಧವಾಗಿದೆ. ಈ ಯುದ್ಧವು ವಿಜಯನಗರದ ಉತ್ತರದ ಗಡಿಗಳನ್ನು ಬಲಪಡಿಸುವಲ್ಲಿ ಮತ್ತು ರಾಜಕೀಯ ಪ್ರಭಾವವನ್ನು ವಿಸ್ತರಿಸಲು ಪ್ರಮುಖ ಪಾತ್ರ ವಹಿಸಿತು. ಗಜಪತಿಯ ಪ್ರಮುಖ ಕೋಟೆಗಳಾದ ಬೆಲ್ಲಂಕೊಂಡ, ಕೊಂಡವೀಡು, ಕುರುಮಡ್ಡು ಮತ್ತು ಕಟಕ್ಗಳನ್ನು ಶ್ರೀಕೃಷ್ಣದೇವರಾಯ ಜಯಿಸಿದನು. ಗಜಪತಿ ರಾಜ ಪ್ರತಾಪರುದ್ರ ದೇವ ಪರಾಭವಗೊಂಡು ಶಾಂತಿಯ ಒಪ್ಪಂದಕ್ಕೆ ಸಮ್ಮತಿಸಿದನು. ಪ್ರತಾಪರುದ್ರ ದೇವರು ತನ್ನ ಮಗಳಾದ ಚಿನ್ನಮ್ಮದೇವಿಯನ್ನು ಶ್ರೀಕೃಷ್ಣದೇವರಾಯರಿಗೆ ವಿವಾಹ ಮಾಡಿಕೊಟ್ಟನು. ಶ್ರೀಕೃಷ್ಣದೇವರಾಯನು ಒಬ್ಬ ಕಾವ್ಯಪ್ರೇಮಿ ಮತ್ತು ಉತ್ತಮ ಕವಿಯೂ ಆಗಿದ್ದನು. ಅವನು ಅಮುಕ್ತಮಾಲ್ಯದ ಎಂಬ ಪ್ರಸಿದ್ಧ ತೆಲುಗು ಕಾವ್ಯವನ್ನು ರಚಿಸಿದ್ದನು. ಈ ಕಾವ್ಯವು ಶ್ರೀರಾಮನ ಜೀವನದ ಬಗೆಗೆ ವಿವರಿಸುತ್ತಿದ್ದು, ಧರ್ಮ, ನೈತಿಕತೆ ಮತ್ತು ರಾಜಕೀಯ ತತ್ವಗಳನ್ನು ಒಳಗೊಂಡಿದೆ. ಅವನ ದರ್ಬಾರಿನಲ್ಲಿ ಅಷ್ಟದಿಗ್ಗಜರು ಎಂಬ 8 ಜನ ಪ್ರಖ್ಯಾತ ಕವಿಗಳು ಇದ್ದರು. ಅವರುಗಳಲ್ಲಿ ಪ್ರಮುಖವಾಗಿ ಅಲ್ಲಸಾನಿ ಪೆದ್ದನ, ನಂದಿತಿಮ್ಮ, ತೆನಾಲಿ ರಾಮಕೃಷ್ಣ, ದುರ್ಜಟಿ ಮೊದಲಾದವರು ಸೇರುತ್ತಾರೆ. ಈ ಕವಿಗಳು ಕೃಷ್ಣದೇವರಾಯನ ಆಶ್ರಯದಲ್ಲಿ ವಿವಿಧ ಕಾವ್ಯಗಳನ್ನು ರಚಿಸಿದರು. ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರ ವಾಸ್ತುಶಿಲ್ಪ ಶೈಲಿ ತನ್ನ ಉನ್ನತ ಮಟ್ಟವನ್ನು ತಲುಪಿತು. ಈ ಶೈಲಿ ದ್ರಾವಿಡ ಶೈಲಿಯೊಂದಿಗೆ ಕಲಿತ ಶಿಲ್ಪಶಾಸ್ತ್ರವನ್ನು ಒಳಗೊಂಡಿತ್ತು. ಗಣೇಶ, ನರಸಿಂಹ, ವಿಷ್ಣು ಮುಂತಾದ ದೇವತೆಗಳ ಭವ್ಯ ಶಿಲ್ಪಗಳು ಈ ಕಾಲದಲ್ಲಿ ನಿರ್ಮಿಸಲ್ಪಟ್ಟವು. ಹಂಪೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದು, ಕೃಷ್ಣದೇವರಾಯನ ಕಾಲದಲ್ಲಿ ಶ್ರೇಷ್ಠ ನಿರ್ಮಾಣಗಳ ಸಾಕ್ಷಿಯಾಗಿದ್ದುದು. ವಿಜಯ ವಿಠ್ಠಲ ದೇವಾಲಯವು ಶಿಲಾರಥ ಮತ್ತು ಸಂಗೀತ ಕಂಬಗಳ ಕಾರಣದಿಂದ ಪ್ರಸಿದ್ಧವಾಗಿದೆ. ಹಜಾರ ರಾಮ ದೇವಸ್ಥಾನವು ರಾಮಾಯಣದ ಕಥಾನಕವನ್ನು ಶಿಲ್ಪಗಳಲ್ಲಿ ಚಿತ್ರಿಸಿರುವ ವಿಶೇಷ ದೇವಸ್ಥಾನ. ಲಕ್ಷ್ಮೀ ನರಸಿಂಹ ವಿಗ್ರಹ, ಭಾರಿ ಕಲ್ಲಿನ ಕೆತ್ತಿದ ಭೀಕರ ರೂಪದ ನರಸಿಂಹನ ಮೂರ್ತಿ ಇವು ಶ್ರೀ ಕೃಷ್ಣದೇವರಾಯನು ಶಿಲ್ಪಕಲೆಗೆ ನೀಡಿದ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಕೃಷ್ಣದೇವರಾಯನು ದಕ್ಷಿಣ ಭಾರತದ ಅನೇಕ ಭಾಗಗಳಲ್ಲಿ ದೇವಸ್ಥಾನಗಳನ್ನು ನಿರ್ಮಿಸಲು ಮತ್ತು ಪುನರ್ ನಿರ್ಮಿಸಲು ಸಹಾಯ ಮಾಡಿದರು. ಶ್ರೀಕೃಷ್ಣದೇವರಾಯನು ತಿರುಮಲ ವೆಂಕಟೇಶ್ವರ ಸ್ವಾಮಿಗೆ ತೀವ್ರ ಭಕ್ತಿಯುಳ್ಳ ರಾಜನಾಗಿದ್ದನು. ತಿರುಮಲ ವೆಂಕಟೇಶ್ವರ ದೇವಸ್ಥಾನದ ಪ್ರಮುಖ ರಾಜಗೋಪುರವನ್ನು ನಿರ್ಮಿಸಲು ಅವನು ಆದೇಶ ನೀಡಿದ್ದನು. ಈ ಗೋಪುರ ಇಂದಿಗೂ ದೇವಸ್ಥಾನದ ಪ್ರಮುಖ ಆಕರ್ಷಣೆಯಾಗಿದೆ. ಶ್ರೀಕೃಷ್ಣದೇವರಾಯನು ದೇವರಿಗೆ ಬಂಗಾರದ ಆಭರಣಗಳು, ಹಾರಗಳು, ಕಿರೀಟಗಳು ಮತ್ತು ವಜ್ರಮಣಿಗಳಿಂದ ಅಲಂಕರಿತವಾದ ಸಾಮಗ್ರಿಗಳನ್ನು ಸಮರ್ಪಿಸಿದ್ದನು. ಶ್ರೀಕೃಷ್ಣದೇವರಾಯನ ಅಂತಿಮ ದಿನಗಳು ಬಹಳ ಕಠಿಣವಾಗಿದ್ದವು. ಪುತ್ರನಾದ ತಿರುಮಲರಾಯನ ಮರಣದಿಂದ ಮನೋವ್ಯಥೆಗೆ ಒಳಗಾದನು. ಇವನು 1529 ಅಕ್ಟೋಬರ್ 17 ತೀವ್ರ ಅನಾರೋಗ್ಯದಿಂದ ಮರಣಿಸಿದನು. ಹೀಗೆ ವಿಜಯನಗರ ಸಾಮ್ರಾಜ್ಯದ ಮಹಾನ್ ಚೇತನ ಮರೆಯಾಯಿತು. ಈತನ ಈ ಸಾಧನೆಗಳು ಮುಂದೆ ಮರಾಠ ಸಾಮ್ರಾಜ್ಯದ ಉದಯಕ್ಕೆ ಕಾರಣವಾಯಿತು.